ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡೇನಿ ಇವತ್ತಂತೂ ಭಾಳ ವಿಶೇಷವಾದ ದಿನ ರೀ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು ರೀ ಬರ್ರಿ ನಮ್ಮ ಟೆಂಪಲ್ ನಮ್ಮ ಕಾಲನಿದ ಟೆಂಪಲ್ಗೆ ಹೋಗೋನು ಲೈನ್ ಹಚ್ಚೇನ್ರಿ ಮಾರ್ನಿಂಗಿಂದ 7 o'clock ಲೈನ್ ಹಚ್ಚೇನು ನಾನು ಭಾಳ ಅಂದ್ರೆ ಭಾಳ ಗದ್ದಲ ಇತ್ತು 4 o'clock ಹಿಂಗೆ ಲೈನ್ ಐತಂತ್ರಿ ನಾ ಬರಾಗತ್ತಾಗ ಹೇಳಿದ್ರೆ 7 o'clock ಬಂದು ಹಚ್ಚೇನಿ ಈಗ ಆಲ್ರೆಡಿ 8 o'clock ಆಯ್ತು 1 hour ಆತ್ರಿ ಇನ್ನೊಂದು ಹಾಫ್ ಆನ್ ಅವರ್ ಒಳಗೆ ದರ್ಶನ ಆಕೈತೆ ಅನ್ಕೊಂಡೇನಿ ಸಮೀಪ ಬರಾಕತ್ತೀವಿ ಲೈನ್ ಅಂತೂ ಮೂವ್ ಆಗಾಕತ್ತೈತ್ರಿ ನೋಡ್ರಿ ಈಗ ಟೆಂಪಲ್ ಹತ್ರ ಬಂದ್ವಿ ಈ ಕಡೆ ಇವ್ರು ತುಳಸಿ ಗಿಡ ಕೊಡತ್ತಾರ ಯಾರ್ಯಾರು ದರ್ಶನ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ತುಳಸಿ ಗಿಡ ತೊಗೊಂಡು ಹೋಗ್ತಾರ್ರಿ ಕೊಡ್ತಿರ್ತಾರೆ ಇಲ್ಲೇ ಇವತ್ತು ತುಳಸಿ ಕೊಡೋದು ಭಾಳ ಶ್ರೇಷ್ಠವಾದ ದಿನ ಅಲ್ರಿ ತುಳಸಿ ಇದು ವೆಂಕಟೇಶ್ವರ ಸ್ವಾಮಿಗೆ ಭಾಳ ಪ್ರಿಯವಾದದ್ದು ಆ್ಯಕ್ಚುಲಿ ವೆಂಕಟೇಶ್ವರ ಸ್ವಾಮಿಗೆ ಯಾವಾಗಲೂ ಹೂ ಜೊತೆ ತುಳಸಿ ಏರ್ಸಬೇಕ್ರಿ ಅದು ಭಾಳ ಶ್ರೇಷ್ಠವಾದದ್ದು ನೋಡ್ರಿ ಇಲ್ಲೇ ವೈಕುಂಠ ದ್ವಾರ ಮಾಡ್ಯಾರ್ರಿ ಉತ್ತರ ದಿಕ್ಕಿಗೆ ಈ ಸೈಡ್ ಮಾಡ್ಯಾರ್ರಿ ನಾರ್ಮಲಿ ನಾವು ರೈಟ್ ಸೈಡಿಂದ ಗೇಟಿಂದ ಹೋಗ್ತೀವಿ ಬಟ್ ಈ ದಿವಸ ಎವ್ರಿ ಇಯರ್ ಇದೇ ಸೈಡ್ ಈ ಗೇಟಿಗೆ ಮಾಡ್ತಾರ್ರಿ ಉತ್ತರ ದಿಕ್ಕಿಗೆ ವೈಕುಂಠ ದ್ವಾರನ ಅದನ್ನು ಭಾಳ ಡೆಕೋರೇಷನ್ ಮಾಡ್ಯಾರ್ರಿ ಫ್ಲವರಿಂದ ಒಳಗಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಆ್ಯಕ್ಚುಲಿ ನೋಡೋಣ ಹೋಗೋಣ ತೋರಿಸ್ತೀನಿ ನಿಮಗೆಲ್ಲ ನೋಡ್ರಿ ಒಳಗಡೆ ಬಂದಿವ್ರಿ ಇಷ್ಟು ದೊಡ್ಡದಿದೆ ಟೆಂಪಲ್ ಎಲ್ಲ ಇಲ್ಲಿ ಅರಳಿ ಮರ ಅಂತಾರಲ್ರಿ ಅಲ್ಲೇ ಕಾರ್ತಿಕ ಇದು ದೀಪ ಎಲ್ಲ ಹಚ್ತಿರ್ತಾರೆ ರೀ ಕಾರ್ತಿಕ ಮಾಸದಾಗಾತು ಧನುರ್ಮಾಸದಾಗಾತು ಹಚ್ತಾರ್ರಿ ಇವತ್ತು ಮತ್ತು ವಿಶೇಷವಾದ ದಿನ ಇರ್ತಾವಲ್ರಿ ಏಕಾದಶಿ ಅವಾಗೂ ಎಲ್ಲ ಬಂದು ಹಚ್ತಿರ್ತಾರೆ ನೋಡ್ರಿ ಇಲ್ಲಿ ಇದೆಲ್ಲ ಮಾಡ್ಯಾರ ಒಂದು ಸೆಟ್ಟು ಹಾಕ್ಯಾರ ನಡಕ್ಕೆ ಇದು ಯೆಲ್ಲೋ ಕಲರ್ ಐತಲ್ರಿ ಅದು ಸೆಟ್ ಆ್ಯಕ್ಚುಲಿ ಅದು ಸೆಟ್ ಹಾಕಿ ಅಲ್ಲೇ ಲಕ್ಷ್ಮೀ ಶ್ರೀನಿವಾಸನ್ ಕುಂದ್ರಶಾರ್ರಿ ಇದು ಮೇನ್ ಟೆಂಪಲ್ ರೀ ಬೆಲ್ ಕಾಣಾಗತ್ತಾವಲ್ಲ ದೊಡ್ಡ ಬೆಲ್ ಮಾಡ್ಯಾರಲ್ರಿ ಬ್ಲೂ ಕಲರ್ ಒಳಗೆ ಐತಿ ರೈಟ್ ಸೈಡಿಗೆ ಐತಿ ನಿಮಗೆ ತೋರಿಸ್ತೀನಿ ಇದಂತೂ ಇದೂ ಇಲ್ಲೇ ಒಂದು ಮಂಟಪ ಅದ ರೀ ಫಂಕ್ಷನ್ಸ್ ಎಲ್ಲ ಆದಾಗ ಶ್ರೀನಿವಾಸ ಕಲ್ಯಾಣಂ ಆದಾಗೆಲ್ಲ ಇದ ಮಂಟಪ ಒಳಗೆ ಮಾಡ್ತಾರೆ ಅಲ್ಲೇ ಕಾಣಾಗತ್ತೈತಲ್ರಿ ಬ್ಲೂ ಕಲರ್ ಅದ ನೋಡ್ರಿ ಮೇನ್ ಟೆಂಪಲ್ ಇದಂತೂ ಸೆಟ್ ನೋಡ್ರಿ ಇಲ್ಲೇ ನೋಡ್ರಿ ಶ್ರೀನಿವಾಸ ಅವ್ರನ್ನ ಲಕ್ಷ್ಮೀ ದೇವಿಯವ್ರನ್ನ ಮಹಾಲಕ್ಷ್ಮಿ ಮತ್ತು ಪದ್ಮಾವತಿ ಅವ್ರನ್ನ ಕುಂದ್ರಿಸ್ಯಾರಿ ಆ್ಯಕ್ಚುಲಿ ಒಂದು ಸೆಟ್ ರೀತಿಯೊಳಗೆ ಮಾಡಿ ಅದು ಭಾಳ ಅಂದ್ರೆ ಭಾಳ ಚಂದ ಅದ ರೀ ಅದು ಈ ವರ್ಷ ಅಂತೂ ಭಾಳ ಗ್ರ್ಯಾಂಡಾಗಿ ಮಾಡ್ಯಾರಿ ಆ್ಯಕ್ಚುಲಿ ಎವ್ರಿ ಇಯರ್ ಗ್ರ್ಯಾಂಡಾಗಿ ಮಾಡಿರ್ತಾರೆ ಆ್ಯಕ್ಚುಲಿ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ ಗಾರ್ಲೆಂಡ್ ಎಲ್ಲ ಮಾಡಿರ್ತಾರೆ ಡೆಕೋರೇಷನ್ ಫ್ಲವರ್ಲೇ ಎಲ್ಲ ಫ್ಲವರ್ ಅಂತೂ ಭಾಳ ಇಂಪಾರ್ಟೆಂಟ್ ಫ್ಲವರ್ಸು ಇದಾವ್ರಿ ನಮ್ಮ ಹಿಂದಿನವರು ಕೇಳಾಕತ್ತಿದ್ರು ನನಗೆ ಅಲ್ಲಿ ಮುಂದೆ ಹೋದ್ಮ್ಯಾಗ ಅಲ್ಲಿ ಹಿಂದೂ ಕೇಳಾತಿದ್ರಿ ಈ ಫ್ಲವರ್ ನಮಗೂ ಗೊತ್ತಿಲ್ಲಾರ್ದು ಫ್ಲವರ್ಸ್ ಎಲ್ಲ ಇದಾವ್ರಿ ಅಲ್ಲಿ ಆ್ಯಕ್ಚುಲಿ ನಾರ್ಮಲಿ ಫ್ಲವರ್ಸ್ ಎಲ್ಲ ಗೊತ್ತಾಗ್ತಾವ ಕೆಲವೊಂದು ಗೊತ್ತಿಲ್ಲಾರ್ದು ಫ್ಲವರ್ಸ್ ಇದಾವೆ ಭಾರಿ ಚಂದ ಅದಾವ ಇದು ನೋಡ್ರಿ ಮಾನಸ್ತಂಭ ಅಂತಾರಲ್ಲ ಅದು ಫ್ರೂಟ್ಲೇ ಡೆಕೋರೇಷನ್ ಮಾಡ್ಯಾರ ಎಲ್ಲ ಥರ ಫ್ರೂಟ್ ತೊಗೊಂಡು ಮಾಡ್ಯಾರ ಈ ಸೈಡ್ ನಾನು ಹೋಗ್ತೇನಲ್ಲ ಸ್ವಲ್ಪ ರೈಟ್ ಸೈಡ್ ಆಗ್ತೈತಲ್ಲ ಅದು ಅವಾಗ ಹತ್ತಿರ ಆಗ್ತೈತಿ ಅವಾಗ ನಿಮಗೆ ತೋರಿಸ್ತೀನಿ ಈ ಸೈಡೆಲ್ಲ ಎಲ್ಲರೂ ದರ್ಶನ ಮಾಡ್ಕೊಂಡು ಬರತ್ತಾರ ಲೈನಿಂದ ಭಾಳ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಯಾರ ನಮ್ಮ ಪೊಲೀಸ್ ಅವರಿಗೂ ಭಾಳ ಹ್ಯಾಟ್ಸ್ ಆಫ್ ಹೇಳ್ಬೇಕು ಪೊಲೀಸ್ ಅವರು ಭಾಳ ಅಂದ್ರೆ ಭಾಳ ನೋಡ್ರಿ ಇವತ್ತು ಡ್ಯೂಟಿ ಮಾಡಿ ತಮ್ಮ ಫ್ಯಾಮಿಲಿ ಬಿಟ್ಟೆಲ್ಲ ಎಲ್ಲರನ್ನೂ ಭಾಳ ಡಿಸಿಪ್ಲೈನಾಗಿ ಕಳ್ಸಾಕತ್ತಿದ್ರು ಯಾರಿಗೂ ಹಾರ್ಶ್ ಮಾಡ್ಲಾರ್ದಂಗೆ ಭಾಳ ಪೊಲೈಟ್ಲಿ ಸ್ವೀಟ್ಲಿ ಡಿಸಿಪ್ಲೈನ್ ಭಾಳ ಮೇಂಟೈನ್ ಮಾಡ್ಯಾರ ಅದೊಂದು ಭಾಳ ಚಲೋ ಅನ್ನಿಸ್ತು ಪಾಪ ಇವರೆಲ್ಲ ಪೊಲೀಸ್ ಅವ್ರಿಗೂ ದೇವ್ರದ್ದು ಬ್ಲೆಸ್ಸಿಂಗ್ ಇರಲಿ ರೀ ಯಾಕಂದ್ರೆ ಅವ್ರಿಲ್ಲ ಅಂದರೆ ಇಷ್ಟೆಲ್ಲ ಇದು ಏನು ಡಿಸಿಪ್ಲಿನಾಗಿ ಜನ ಹೋಗೋಕ್ಕೆ ಸಾಧ್ಯ ಇಲ್ಲ ನಾವುಗಳು ನಮ್ಮ ಇದ್ರೊಳಗೆ ಇರ್ತೀವಿ ನಾವು ಫಸ್ಟ್ ದರ್ಶನ ಮಾಡ್ಕೋಬೇಕು ಅನ್ನೋ ಹರಿಯೊಳಗೆ ಹೀಗೆಲ್ಲ ಬಟ್ ಲೈನ್ ಎಲ್ಲರೂ ಮೇಂಟೈನ್ ಮಾಡ್ಯಾರ ಜನಗಳೂ ಲೈನ್ ಮೇಂಟೈನ್ ಮಾಡಿ ಭಾಳ ಚೆನ್ನಾಗಿ ಬರಾಕತ್ತಾರ ಎವ್ರಿ ಇಯರ್ ಗತಿ ಈ ವರ್ಷ ಭಾಳ ಏನು ರಶ್ ಇಲ್ಲ ಆದ್ರೂ ಐತ್ರಿ ಈ ವರ್ಷವೂ ನಾನು ಬೇಗ ಬಂದೇನೆ ಈ ವರ್ಷ ಲಾಸ್ಟ್ ಟೈಮೆಲ್ಲ 8 ಗಂಟೆಗೆ ಬಂದಿದ್ದೆ ಬಟ್ ಅವಾಗೆಲ್ಲ 1 hour ಲೇಟ್ ಆದ್ರೂ ಭಾಳ ರಶ್ ಸಿಗ್ತೈತಿ ಹಂಗೆ ರೀ ಇದು ಮತ್ತು ನಮ್ಮ ಕಾಲನಿದ ಮಿನಿ ತಿರುಪತಿ ಟೈಪ್ ಐತ್ರಿ ಸಾಟರ್ಡೇಗೆಲ್ಲ ಭಾಳ ರಶ್ ಇರ್ತೈತಿ ಆ್ಯಕ್ಚುಲಿ ಈಗ 108 ಎಲ್ಲ ಇದು ರೌಂಡ್ ಹಾಕ್ತಿರ್ತಾರಲ್ಲ ವೆಂಕಟೇಶ್ವರ ಸ್ವಾಮಿಗೆ 108 ರೌಂಡ್ ಹಾಕೋದೆಲ್ಲ ಬಿಡ್ಕೊಂಡಿರ್ತಾರಲ್ಲ ಅವರೆಲ್ಲ ಸಾಟರ್ಡೇನೇ ಹಾಕಕ್ಕೆ ಬಂದಿರ್ತಾರೆ ಆ್ಯಕ್ಚುಲಿ ಸಪೋಸ್ ಚಿಲ್ಕೂರು ಬಾಲಾಜಿ ಒಳಗೆ 11 ರೌಂಡ್ ಹಾಕಿ ಬಿಡ್ಕೊಂಡಿರ್ತಾರ ಅವರೆಲ್ಲ ಅಲ್ಲೇ ಹೋಗಿ ಹಾಕೋಕ್ಕಾಗ್ಲಾರ್ದವ್ರು ಇಲ್ಲೂ ಹಾಕ್ತಾರೆ ಈ ದೇವ್ರಿಗೂ ಬೇಡ್ಕೊಂಡು ಹಾಕ್ತಾರೆ ರೀ 108 ರೌಂಡ್ ಸೊ ಹಂಗೂ ಇರ್ತೈತಿ ಚಿಲ್ಕೂರು ಬಾಲಾಜಿದ ನಾನೊಂದು ವಿಡಿಯೋ ಮಾಡೇನಿ ರೀ ಹಾಕ್ತೇನೆ ಸನೇದ್ರಾಗ ಚಿಲ್ಕೂರು ವೆಂಕಟೇಶ್ವರಂದು ಏನು ವಿಶೇಷತೆ ಏನೈತಿ ಅಂತ ಹೇಳ್ತೇನೆ ನಿಮಗೆಲ್ಲ ಅದಕ್ಕೂ ಮೊದಲು ನಾವು ಇಲ್ಲೇ ನಮ್ಮ ವೆಂಕಟೇಶ್ವರಗೆ ಹೋಗೋಣ ಬರ್ರಿ ನಮ್ಮ ಕಾಲನಿ ವೆಂಕಟೇಶ್ವರಗೆ ನೋಡ್ರಿ ಗರ್ಭಗುಡಿಯ ಹತ್ತಿರ ಹಿಂಗೆಲ್ಲ ಡೆಕೋರೇಷನ್ ಮಾಡ್ಯಾರ್ರಿ ನೋಡ್ರಿ ಟೆಂಪಲ್ ಒಳಗೆ ಎಂಟ್ರಿ ಆಗ್ತೀವಿ ನಾವು
ಎಷ್ಟು ಚಂದ ಮಾಡ್ಯಾರ ಅಂದ್ರೆ ಇದು ವಿಡಿಯೋದೊಳಗೆ ನನಗೆ ವಿಡಿಯೋ ಒಟ್ಟು ನಾರ್ಮಲಾಗಿ ನಾನು ತೆಗ್ದೇನಿ, ಹೆಂಗೆ ತೆಗ್ದೇನಿ ಅಂತ ಹೇಳ್ಬೇಕು ನೀವು. ನಾನು ಹೇಳ್ತೇನೆ ನಿಮ್ಗೆ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳಕ್ಕೆ ಇನ್ನೊಂದು ನೋಡಬೇಡ್ರಿ, ಹೇಳ್ರಿ. ನಾನು ಈಗ ಕಲ್ಕೋಕತ್ತೀನಿ ಆ್ಯಕ್ಚುಲಿ ಇದನ್ನೆಲ್ಲ ಅಲ್ಲಲ್ಲೇ ಮಿಸ್ಟೇಕ್ ಆಗಿರ್ತಾವೆ ನಾನು ನೋಡಿರಿ. ಇದು ವೆಂಕಟೇಶ್ವರ ಸ್ವಾಮಿ ದರ್ಶನ ಎಲ್ಲರೂ ತೊಗೊಳ್ರಿ. ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ, ಯಶಸ್ಸು ಕೊಡಲಿ ಮಾಡೋ ಕೆಲಸದಾಗ ಅಂತಂದು ಕೇಳ್ಕೊಳ್ಳೋನು. ಈ ದಿನ ಭಾಳ ಅಂದ್ರೆ ಭಾಳ ವಿಶೇಷವಾಗಿತ್ತು ಆ್ಯಕ್ಚುಲಿ. ಇಲ್ಲೇ ನೋಡ್ರಿ, ಇದು ಹನುಮಾನ ಟೆಂಪಲ್ ರೀ. ಇದು ನಾವು ವೆಂಕಟೇಶ್ವರ ಸ್ವಾಮಿಗೆ ದರ್ಶನ ಮಾಡ್ಕೊಂಡ್ಬಂದ್ವಿ. ರೈಟ್ ಸೈಡಿಗೆ ಹನುಮಾನ್ ಟೆಂಪಲ್ ಇದೆ ರೀ. ಇದು ಭಾಳ ಚೆನ್ನಾಗಿ ಕಟ್ಟಾರಿ. ಈಗ ಒಂದು 3-4 ಇಯರ್ಸ್ ಆಯ್ತು. ಇದ್ರದ್ದು ಫ್ಲವರ್ ಡೆಕೋರೇಷನ್ ಭಾರಿ ಚೆನ್ನಾಗಿ ಮಾಡ್ಯಾರ. ಮತ್ತು ಈ ಹನುಮಾನ್ಜಿಗೂ ಬೇಡ್ಕೊಂಡು ಇದು ರೌಂಡ್ ಹಾಕೋರೆಲ್ಲ ಹಾಕ್ತಿರ್ತಾರೆ ರೀ ಸಾಟರ್ಡೇ ಎಲ್ಲ ಬಂದು. ಈಗ ನಾವು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ದು ಒಂದು ರೌಂಡ್ ಹಾಕಿ ಹೋಗೋಣ್ರಿ. ಅಲ್ಲೇ ನಮಗೆ ಇದನ್ನು ಕೊಡ್ತಾರೆ, ಅಕ್ಷತಾ ತೀರ್ಥ ಎಲ್ಲ ಕೊಡ್ತಾರೆ. ಆ ಕಡೆ ಆ ಸೈಡ್ ರೈಟ್ ಸೈಡ್ ಇದು ರೌಂಡ್ ಹಾಕಿ ಹೋದ್ರೆ ಅದು ಸಿಗ್ತೈತಿ. ಇಲ್ಲಿ ನೋಡ್ರಿ ದಶಾವತಾರದ್ದೆಲ್ಲ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಒಂದೊಂದು ಅವತಾರ ಎಲ್ಲ ಇದಾವೆ. ಇದು ರಾಮನ ಅವತಾರ ಅಂತಂದು ಅನ್ಕೋತೇನೆ ನಾನು. ರಾಮ ಆದಮೇಲೆ ಇಲ್ಲಿ ಬರೋದನ್ನ ವಾಮನ ಅವತಾರ ರೀ. ಭಾಳ ಮಂದಿ ಫೋಟೋ ಎಲ್ಲ ತಕ್ಕೋಕತ್ತಿದ್ರಿ. ಭಾಳ ಚಂದ ಡೆಕೋರೇಷನ್ ಐತಂತಂದು ಫೋಟೋ ತಕ್ಕೋದು ವಿಡಿಯೋ ತಕ್ಕೋದೆಲ್ಲ ಮಾಡಾಕತ್ತಿದ್ರೆ. ಪಾಪ ಇವ್ರ ಅಂಕಲ್ ಆಂಟಿ ಫೋಟೋ ತಕ್ಕೋಗತ್ತಾರ, ನಾ ವಿಡಿಯೋ ತಕ್ಕೋಗತ್ತೀನಿ. ಪಾಪ ಅವ್ರು ನಾ ತಕ್ಕೋಗತ್ತೆ ಅಂತ ಅವ್ರ ಮುಂದೆ ಹೊಂಟಿದ್ರಿ. ಅದಕ್ಕೆ ನಾನು ತಕ್ಕೋರಿ ಅಂತಂದು ಹೇಳಿ ಈ ಕಡೆ ಬಂದಿರಿ. ವಾಮನ ಅವತಾರ ಆದಮೇಲೆ ಇದು ವರಾಹ ಅವತಾರ ಅನ್ಕೊಳ್ತೀನಿ ರೀ. ವರಾಹ ಅವತಾರ ರೀ ಮಾಡ್ಯಾರ. ನರಸಿಂಹ ಅವತಾರನೂ ಬರ್ತೈತಿ. ಕೃಷ್ಣ ಅವತಾರ ನೋಡ್ರಿ. ಇದು ಕೃಷ್ಣನ ಈ ಸೈಡ್ ಹಾಕ್ಯಾರ. ಭಾರಿ ಚಂದ ಮಾಡ್ಯಾರ ರೀ ಟೆಂಪಲ್ ಡೆಕೋರೇಷನ್. ನೋಡ್ಬೋದು ನೀವು. ಇದು ರಿಯಲ್ಲಾಗಿ ನೋಡ್ರಿ ಇನ್ನೂ ಭಾಳ ಚಂದ ಐತಿ. ಬಿಟ್ಟು ಬರಕ್ಕೆ ಮನ್ಸ ಆಗೋದಿಲ್ಲ, ಹಂಗೈತಿ. ಈಗ ನೋಡ್ರಿ ವಿಷ್ಣು ನರಸಿಂಹ ಅವತಾರ ರೀ. ಇದು ಹಿಂಗೆ 10 ಅವತಾರನೆಲ್ಲನೂ ಇಟ್ಟಾರ ಇವರು. ಯಾರ್ಯಾರೆಲ್ಲ ನೋಡಾಕತ್ತೀರಿ ಕಮೆಂಟ್ ಒಳಗೆ ಹೆಂಗೈತಂತಂದು ಹೇಳ್ರಿ. ಮತ್ತು ಸಜೆಷನ್ ಕೊಡ್ರಿ ಏನಾದರೂ ಕೊಡೋದಿದ್ರೆ. ನಾ ಟೆಕ್ನಿಕಲಿ ಭಾಳ ವೀಕ್ ಅದೇನಿ, ಆದರೂ ಮಾಡಾಕತ್ತೇನಿ ನಾ ಎಡಿಟಿಂಗ್ ಸಾಧ್ಯ ಆದಷ್ಟು. ಇದು ನೋಡ್ರಿ, ಇದು ಮತ್ಸ್ಯಾವತಾರ ಅಂತಾರಲ್ರಿ, ಆದ್ರಿ ಇದು ಲಾರ್ಡ್ ವಿಷ್ಣು. ಇದು ವೆಂಕಟೇಶ್ವರನು 10 ಅವತಾರನೂ ಇದಾವ್ರಿ. 10 ಅವತಾರ ಮಾಡ್ಯಾರ ಅನ್ಕೊಳ್ತೀನಿ ನಾನು ಇಲ್ಲೇ. ಇದು ಪರಶುರಾಮನ ಅವತಾರ ಏನೋ ಇರ್ಬೇಕ್ರಿ. ಇದು ತಡೀರಿ ಹೇಳ್ತೀನಿ. ಪರಶುರಾಮನ ಅವತಾರ ನೋಡ್ರಿ. ಕೈಯೊಳಗದ ನೇಗಿಲು ಹಿಡ್ಕೊಂಡಿದ್ದೈತೆ ನೋಡ್ರಿ. ಅಲ್ಲ, ಪರಶುರಾಮನ ಅವತಾರ ರೀ ಅದು. ಇದು ಇನ್ನು ಬರೋದು ಯಾವ ಅವತಾರ ಅಂದ್ರೆ ಇಲ್ಲಿ ನೋಡ್ರಿ ಕೆಳಗೂ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ಎಲ್ಲ ಕಡೆ. ಇದು ಕೂರ್ಮಾವತಾರ ಅಂತಾರಲ್ರಿ, ಆದ್ರಿ ಇದು ಹಂಗೆ 10 ಅವತಾರ ಮಾಡ್ಯಾರ. ನಾವೀಗ ತೀರ್ಥಕ್ಕೆ ಲೈನ್ ಹಚ್ಚೇನ್ರಿ ನಾನು. ಅಲ್ಲೇ ತೀರ್ಥದಿಂತ್ರ ಹೋದ್ಮ್ಯಾಗ ರೈಟ್ ಸೈಡಿಗೆ ಅದು ಸೆಟ್ ಹಾಕ್ಯಾರ ಅಂತಂದು ಹೇಳ್ದೆ ಅಲ್ರಿ. ಶ್ರೀನಿವಾಸ್ ಅವರನ್ನು ಮತ್ತು ಮಹಾಲಕ್ಷ್ಮಿ ಅವರನ್ನು ಪದ್ಮಾವತಿ ಅವರನ್ನು ಕುಂದ್ರಿಸ್ಯಾರಲ್ರಿ. ಕಡೆಯದ ವಿಷ್ಣು ಅವತಾರ ನಾನು ನಿಮಗೆ ತೋರಿಸಿದೆ ರೈಟ್ ಸೈಡಿಗೆ. ಹಂಗೆ ಮಾತಾಡ್ಕೊತ ಹೊಂಟೇನಿ. ಎಷ್ಟು ಬರ್ತೈತಿ ಅಷ್ಟು ಹೇಳಾಕತ್ತೀನಿ ನೋಡ್ರಿ. ಕಂಬಕ್ಕೆ ಇದು ಫ್ಲವರ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂದ್ರೆ ಭಾರಿ ಚೆನ್ನಾಗಿ ಮಾಡ್ಯಾರ. ಸ್ವಲ್ಪ ಜನ ಇವು ಫ್ಲವರ್ ನೋಡ್ಲಾರಕ್ಕೆ ತೊಗೊಂಡು ಹೊಂಟಿದ್ರಿ ಕಿತ್ಕೊಂಡು. ಬಟ್ ಫ್ಲವರ್ ಗಿಡದಾಗಿದ್ರೆ ಚಂದ ರೀ. ಮತ್ತು ಹಿಂಗೆ ಡೆಕೋರೇಷನ್ ಮಾಡಿದಾಗ ಫ್ಲವರ್ ಯಾರು ಕಿತ್ಕೋಬಾರ್ದು, ಅದು ನೋಡೋಕೆ ಚಂದ. ಸೊ ಹೂವು ಅದನ್ನು ಕಿತ್ಕೊಂಡ ಕೈಯಾಗಿ ಹಿಡ್ಕೊಂಡ್ರೆ ಏನು ಬರ್ತೈತಿ ಹೇಳ್ರಿ, ಅವು ಹಾಕೋಕ್ಕೂ ಆಗೋದಿಲ್ಲ. ಸೊ ಯಾಕಂದ್ರೆ ಡೆಕೋರೇಷನ್ ಫ್ಲವರ್ಸ್ ರೀ ಅವ. ಇಲ್ಲೊಂದು ಲೈನ್ ಐತೆ ನೋಡ್ರಿ, ಅದು ತೀರ್ಥ ತೊಗೊಂಡು ಬಂದೆ ನಾನು ಈಗ ರೈಟ್ ಸೈಡಿಗೆ. ಅವಾಗ ತೋರಿಸಿನಲ್ಲಿಟ್ರಿ ನಾನು ನಿಮಗೆ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವಿ ಪದ್ಮಾವತಿ ದೇವಿ ಅವ್ರನ್ನ ಇಲ್ಲೇ ಕುಂದ್ರಸ್ಯಾರ ನೋಡ್ರಿ. ಇದು ಭಾರಿ ಸುಂದರ ಐತ್ರಿ ಆ್ಯಕ್ಚುಲಿ ಇದು ಕೂಡ. ಸೊ ನೋಡ್ಬೇಕು, ಕಣ್ಣಿಲ್ಲೇ ನೋಡಿದ್ರೆ ಭಾಳ ಏಕ್ದಮ್ ಏನೋ ಮನಸ್ಸಿಗೆ ತೃಪ್ತಿ, ಏನೋ ಒಂಥರ ಉಲ್ಲಾಸ ಅನ್ನಿಸ್ತೈತ್ರಿ ಅದು. ಇಲ್ಲೇ ನೋಡ್ರಿ, ಇಲ್ಲೇ ಮಂಟಪ ಒಳಗೆ ಕುಂದ್ರಸ್ಯಾರ. ಯಾರನ್ನಂದ್ರೆ ವಿಷ್ಣು ಭಗವಾನ್ ಅವ್ರನ್ನ ಗರುಡದ ಮೇಲೆ, ಗರುಡ ದೇವ ಇರ್ತಾರಲ್ಲ ಅವ್ರ ಮೇಲೆ ಕುಂದ್ರಸ್ಯಾರ ರೀ ಅವ್ರನ್ನ. ಯಾರನ್ನ ಇದು ವೆಂಕಟೇಶ್ವರ ಸ್ವಾಮಿ ಅವ್ರನ್ನ. ಸೊ ಇಲ್ಲೇ ದರ್ಶನ ಮಾಡ್ಕೊಂಡು ನಾ ಕೆಳಗೆ ಬಂದೆ ರೀ. ಬಟ್ ನಾನಂತೂ ವಿಡಿಯೋ ಮಾಡ್ಕೋಕತ್ತಿದ್ದೆ ರೀ, ಯಾರೂ ಏನೂ ಅನ್ನಲಿಲ್ಲ. ನಾನು ಸ್ಟಿಕ್ ತೊಗೊಂಡು ಹೋಗೋದಿಲ್ಲ ರೀ. ಸ್ಟಿಕ್ ತೊಗೊಂಡು ಹೋದ್ರೆ ಪ್ರೊಫೆಷ್ನಲ್ ಅನ್ನಿಸ್ತೈತಿ, ಮತ್ತು ನಮಗೂ ಮುಜುಗರ ಅನ್ನಿಸ್ತಿರ್ತೈತಿ, ನೋಡೋರಿಗೂ ಮುಜುಗರ ಅನ್ನಿಸ್ತಿರ್ತೈತಿ. ಏನಪ್ಪ ಇವರು ನಮ್ಮನ್ನ ಮಾಡ್ಕೋತಾರೇನೋ ಅಂತ ಹಂಗೂ ಅನ್ನಿಸ್ತಿರ್ತೈತಿ ಅಂತ ನಾನು ಕೈಯೊಳಗೆ ಹಿಡ್ಕೊಂಡನ ಮಾಡ್ಕೊಳ್ತೇನೆ ರೀ. ಅಷ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಕತ್ತೀನಿ.
ಸೊ ಯಾರ್ಯಾರೆಲ್ಲ ನೋಡಾಕತ್ತೀರಿ ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಮೆಂಟು ಮಾಡಿರಿ. ನಿಮ್ಮ ಸಪೋರ್ಟ್ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ. ಸೊ ಒಂದು ಕಮೆಂಟ್ ಒಳಗೆ ಹೇಳ್ರಿ ಏನಾದರೂ ಇದ್ರೆ ಹಂಗೆ. ದರ್ಶನ ಅಂತೂ ಆತ್ರಿ, ಬರ್ರಿ ಈಗ ಹೊರಗಡೆ ಹೋಗೋಣ. ಪ್ರಸಾದಕ್ಕೆ ಲೈನ್ ಹಚ್ಚೀವ್ರಿ, ಪ್ರಸಾದ ತೊಗೊಂಡು ಇನ್ನೇನು ಮನೆ ಕಡೆ ಹೋಗೋಣ್ರಿ. ತುಳಸಿ ಗಿಡ ಕೊಡ್ತಾರೆ, ಅದೊಂದು ತೊಗೊಂಡು ಬಂದಾರ ನಮ್ಮ ಮನೆಯವ್ರು. ಹೋಗಿ ಆಮೇಲೆ ಪ್ರಸಾದಕ್ಕೆ ಲೈನ್ ಹಚ್ಚಿದೀವಿ. ಯಾಕಂದ್ರೆ ತುಳಸಿ ಗಿಡ ಖಾಲಿ ಆಗಿಬಿಡ್ತಾವ್ರಿ. 10 ಗಂಟೆ ಎಲ್ಲ ಅಂದ್ರೆ ತುಳಸಿ ಗಿಡ ಎಲ್ಲ ಖಾಲಿ ಆಗಿಬಿಡ್ತಾವ. ಮತ್ತು ಇವತ್ತು ತುಳಸಿ ಗಿಡ ತೊಗೊಂಡು ಹೋದ್ರೆ ಶ್ರೇಷ್ಠ ರೀ ಮನೆಗೆ. ಸೊ ಹೀಗಾಗಿ ತುಳಸಿ ಗಿಡ ತೊಗೊಂಡಿವ್ರಿ. ನಾವು ತೊಗೊಂಡು ಮನೆ ಕಡೆ ಹೊಂಟೆ ನೋಡ್ರಿ. ಹಿಂಗೈತಿ ಇದು. ಈ ಕಡೆ ಒಂದು ಗೇಟ್ ಐತ್ರಿ ಟೆಂಪಲದ್ದು. ನಾವು ಹೋಗಿದ್ದು ಆ ಸೈಡ್ ಗೇಟ್ ಇದ್ರೆ ರೀ, ಇದು ರೈಟ್ ಸೈಡಿಗೆ ಬರ್ತೈತ್ರಿ ಹೋಗ್ತಾ. ಸೊ ನೋಡಿರಿ ತುಳಸಿ ಗಿಡ ತೊಗೊಂಡು ಇನ್ನೇನು ಮನೆ ಕಡೆ ಹೋಗ್ಬೇಕ್ರಿ. ಕುಕಿಂಗ್ ಮಾಡೋದು ಯಾರೆಲ್ಲ ನೋಡಾಕತ್ತೀರಿ ಟ್ರೆಡಿಷ್ನಲ್ ಕುಕಿಂಗ್, ಒಂದು ಲೈಕ್ ಕೊಡ್ರಿ, ಒಂದು ಕಮೆಂಟ್ ಕೊಡ್ರಿ. ಅದಕ್ಕೂ ಅದು ಭಾಳ ಓಲ್ಡ್ ಟ್ರೆಡಿಷನ್ ಟೈಪ್ ಮಾಡಾಕತ್ತೀನಿ. ಅದಕ್ಕೆ ಭಾಳ ಟೈಮ್ ಹಿಡಿತೈತ್ರಿ. ಮತ್ತು ಅದ್ರ ಹಿಂದೆ ಭಾಳ ಅಂದ್ರೆ ಭಾಳ ಹಾರ್ಡ್ ವರ್ಕ್ ಇರ್ತೈತಿ. ಬಟ್ ಮ್ಯಾನೇಜ್ ಮಾಡ್ಕೊಂಡು ಮಾಡಾಕತ್ತೀನಿ. ಎಲ್ಲೆಲ್ಲರ ಸ್ವಲ್ಪ ಪ್ರೊಸೆಸ್ ಏನರ ಆದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡೋದು ಹೇಳ್ರಿ ನನಗೆ. ನಾ ಅದನ್ನು ನೆಕ್ಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡ್ಕೋಕ್ಕೆ ಹೆಲ್ಪ್ ಆಗ್ತೈತೆ ಅದು. ಸೊ ಹೀಗಾಗಿ ಆಲ್ಮೋಸ್ಟ್ ಟ್ರೆಡಿಷ್ನಲ್ ಟೈಪ ತೋರ್ಸಾತೀನಿ. ಬರ್ರಿ ಇನ್ನು ಮನೆಗೆ ಹೋಗೋಣ.